ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಪ್ರತಿಯೊಬ್ಬರಲ್ಲಿ ದೇವರ ಬಯಕೆ. ಹೌದು ಪ್ರಿಯರೇ, ಪ್ರತಿಯೊಬ್ಬರಲ್ಲಿ ದೇವರ ಬಯಕೆ ಏನೆಂಬುದಾಗಿ ತಿಳ್ಕೊಳ್ಬೇಕು. ದೇವರ ಬಯಕೆಯನ್ನು ನೀವು ಈಡೇರಿಸಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರ ಬಯಕೆ ಏನು? ನೀವು ಮೊದಲು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನೀವು ದೇವರು ನೆಲೆಗೊಂಡಿರುವಾಗ, ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ದೇವರ ಬಯಕೆ ಈಡೇರುತ್ತದೆ, ದೇವರ ಚಿತ್ತ ನೆರವೇರುತ್ತದೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಹಾಗಾದರೆ ನೀವು ತೀರ್ಮಾನ ಮಾಡಬೇಕು, ಯೇಸು ಕ್ರಿಸ್ತನಿಗಾಗಿ ನಾನು ಜೀವಿಸಬೇಕು, ಯೇಸು ಕ್ರಿಸ್ತನನ್ನು ಇತರರಿಗೆ ತಿಳಿಸಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಬೇಕು. ಇದು ದೇವರ ಬಯಕೆ. ಯಾವಾಗಲೂ ದೇವರ ಬಳಿ ಹೋಗಿ ನಮ್ಮ ಬಯಕೆಯನ್ನು, ನಮ್ಮ ಆಸೆಯನ್ನು, ನಮ್ಮ ಅಗತ್ಯತೆಗಳನ್ನು ದೇವರ ಮುಂದೆ ತಿಳಿಸುತ್ತೇವೆ. ನಾವು ದೇವರ ಬಯಕೆಯನ್ನು ತಿಳ್ಕೊಳ್ಬೇಕು. ದೇವರ ಬಯಕೆಯನ್ನು ನೀವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಯೇಸು ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಯೇಸು ಕ್ರಿಸ್ತನ ಸ್ವಭಾವ ಗುಣ ನಿಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ಯೇಸು ಕ್ರಿಸ್ತನನ್ನು ಅನೇಕ ಜನರು ಕಾಣಬೇಕು. ಇದು ದೇವರ ಬಯಕೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೀರೋ? ಯೇಸು ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೋ? ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಾಗ ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ, ಎಲ್ಲ ಆಶೀರ್ವಾದಗಳು ಅಲ್ಲಿ ನೆಲೆಗೊಳ್ಳುತ್ತದೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಹಾಗಾದರೆ ವಿಶ್ವಾಸಿಗಳು ಮೊದಲು ತಿಳ್ಕೋಬೇಕು, ನಾನು ದೇವರಲ್ಲಿ ನೆಲೆಗೊಂಡಿದ್ದೇನೋ, ಯೇಸು ಕ್ರಿಸ್ತನು ನನ್ನಲ್ಲಿ ನೆಲೆಗೊಂಡಿದ್ದಾನೋ, ದೇವರ ಬಯಕೆ ನನ್ನಲ್ಲಿ ಈಡೇರ್ತಿದೆಯೋ ಎಂಬುದಾಗಿ ಮೊದಲು ತಿಳ್ಕೋಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ನೋಡ್ರಿ ಪ್ರಿಯರೇ, ದೇವರ ಬಯಕೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತಾದ ಕ್ರಿಯೆಗಳನ್ನು ನಡೆಸುವನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಎಷ್ಟು ಸಾರಿ ನೀವು ಓದಿರಬಹುದು. ಈ ವಾಕ್ಯವನ್ನು ಗಮನಿಸಿರಿ. ಯೇಸುವಿನ ಬಯಕೆ ಏನು? ನಮ್ಮಲ್ಲಿ ಏನು ಎದುರು ನೋಡ್ತಿದ್ದಾರೆ? ನನ್ನ ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನೆ ಮತ್ತು ಅವುಗಳಿಗಿಂತ ಮಹತಾದ ಕ್ರಿಯೆಗಳನ್ನು ನಡೆಸುವನು. ದೇವರ ಬಯಕೆ ನೋಡ್ರಿ. ಹಾಗಾದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ನರಮನುಷ್ಯನಾಗಿ ಜೀವಿಸಿದರು, ಅದ್ಭುತ ಕಾರ್ಯಗಳನ್ನು ಮಾಡಿದರು, ಸುವಾರ್ತೆಯನ್ನು ಸಾರಿದರು, ದೇವರ ಚಿತ್ತವನ್ನು ಮಾಡಿ ಮುಗಿಸಿದರು. ಕೊನೆಗೆ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು 3ನೇ ದಿನ ಮೃತ್ಯುಂಜಯನಾಗಿದ್ದು ತಂದೆಯ ಬಲಪಾಶದಲ್ಲಿ ನಮಗೋಸ್ಕರ ಬೇಡ್ತಾ ಇದ್ದಾರೆ. ದೇವರು ಈ ವಾಕ್ಯವನ್ನು ಯಾಕೆ ಹೇಳ್ತಾ ಇದ್ದಾರೆ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು
ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನೆಂಬುದಾಗಿ ಯಾಕೆ ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಏನೆಲ್ಲ ಅದ್ಭುತಗಳನ್ನು ಮಾಡಿದರೋ ಅದನ್ನ ನಮ್ಮ ಮೂಲಕವಾಗಿ ಮಾಡಬೇಕನ್ನೋದು ದೇವರ ಬಯಕೆ. ಮತ್ತು ಅವುಗಳಿಗಿಂತಲೂ ಮಹತ್ತಾದ ಕ್ರಿಯೆಗಳನ್ನು ನಮ್ಮ ಮೂಲಕ ಮಾಡಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಸೈತಾನ ಕಾರ್ಯಗಳನ್ನ ಲಯ ಮಾಡಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವನ್ನ ದೇವರು ಹೊಂದಿದ್ದಾರೆ. ಈಗ ದೇವರು ನಮ್ಮ ಮೂಲಕವಾಗಿ ಈ ಭೂಲೋಕದಲ್ಲಿ ಮಹತ್ವದ ಕ್ರಿಯೆಗಳನ್ನ ಮಾಡಬೇಕೆಂಬುದಾಗಿ ದೇವರು ನಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ದೇವರ ಆತ್ಮನ ಸಭೆಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಹಾಗಾದ್ರೆ ದೇವರು ನಮ್ಮಲ್ಲಿದ್ದುಕೊಂಡು ತಾನು ನಡೆಸಿದ ಕ್ರಿಯೆಗಳನ್ನು ನಮ್ಮಲ್ಲಿದ್ದುಕೊಂಡು ನಡೆಸಬೇಕು. ಅದಕ್ಕಿಂತಲೂ ಮಹತ್ತಾದ ಕ್ರಿಯೆಗಳನ್ನ ನಡೆಸಿ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, ತಂದೆ ಚಿತ್ತ ನೆರವೇರಬೇಕೆಂಬುದಾಗಿ ದೇವರು ನಮ್ಮಲ್ಲಿ ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ಇದು ದೇವರ ಬಯಕೆ. ನಾವೇನು ಮಾಡ್ತಾ ಇದ್ದೀವಿ? ದೇವರೇ, ನನ್ನಲ್ಲಿ ನಿನ್ನ ಬಯಕೆ ಏನೆಂಬುದಾಗಿ ನಾವು ಕೇಳ್ತಾ ಇದ್ದೇವೋ? ನನ್ನ ಮೂಲಕವಾಗಿ ನಿನ್ನ ಶಕ್ತಿ ಪ್ರಕಟವಾಗಬೇಕು, ನಿನ್ನ ಮಹಿಮೆ ಗೋಚರವಾಗಬೇಕೆಂಬುದಾಗಿ ಸಮರ್ಪಣೆ ಮಾಡಿದ್ದೇವೋ? ನಾವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೋ? ಯೇಸು ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೋ? ಇದನ್ನ ಪರೀಕ್ಷಿಸಿಕೊಳ್ಳ್ರಿ. ದೇವರಿಂದು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಪ್ರತಿಯೊಬ್ಬರಲ್ಲಿ ದೇವರ ಬಯಕೆ ಈಡೇರಬೇಕು, ದೇವರ ರಾಜ್ಯ ವಿಸ್ತಾರವಾಗಬೇಕು. ಈ ಭೂಲೋಕದಲ್ಲಿ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪನ ನೆರವೇರಿಸುವವರು ನಾವು ನೀವು ಆಗಿದ್ದೇವೆ. ಪ್ರತಿಯೊಬ್ಬರಲ್ಲಿ ದೇವರ ಬಯಕೆ ಇದೆ. ಆ ಬಯಕೆಯನ್ನ ದೇವರು ನಮ್ಮಲ್ಲಿ ಈಡೇರಿಸಲು, ಆತನ ಚಿತ್ತವನ್ನು ಮಾಡಲು ದೇವರಲ್ಲಿ ನೆಲೆಗೊಂಡಿರಬೇಕು. ದೇವರ ಸ್ವಭಾವ ಇರಬೇಕು, ಯೇಸು ಕ್ರಿಸ್ತನ ಮನಸ್ಸಿರಬೇಕು. ದೇವರು ಸ್ವಲ್ಪ ಆಶೀರ್ವಾದ ಕೊಟ್ಟ ಕೂಡಲೇ ದೇವರನ್ನ ಮರೆತು ಬಿಡಬಾರ್ದು, ಎಚ್ಚರಿಕೆ ಬರಬಾರದು, ತಗ್ಗಿಸಿಕೊಳ್ಳಬೇಕು. ಇದು ದೇವರ ಸ್ವಭಾವ. ವಿಧಿಯರಾಗಿರಬೇಕು ದೇವರ ವಾಕ್ಯಕ್ಕೆ. ಇದು ದೇವರ ಸ್ವಭಾವ. ನಮಗೆ ದೇವರು ಎಷ್ಟು ಕೊಟ್ಟರು, ದೇವರೇ ಇದಕ್ಕೆಲ್ಲ ನೀನೇ ಒಡೆಯನು, ನಿನ್ನ ಸೇವಕನು ಎಂಬುದಾಗಿ ತಗ್ಗಿಸಿಕೊಳ್ಳಬೇಕು. ಆ ವ್ಯಕ್ತಿ ಮಾತ್ರ ದೇವರ ಬಯಕೆಯನ್ನು ಈಡೇರಿಸಲು ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನಲ್ಲಿ ನನ್ನ ಬಯಕೆಯನ್ನು ಈಡೇರಿಸ್ತೇನೆ, ನಿನ್ನನ್ನು ಸಮರ್ಪಿಸು ಎಂಬುದಾಗಿ ಕೇಳುವಾಗ ನಿಮ್ಮನ್ನ ಸಮರ್ಪಣೆ ಮಾಡ್ರಿ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ, ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಗಮನಿಸಿರಿ ವಾಕ್ಯವನ್ನು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ನಮ್ಮ ವಿದ್ಯೆಯಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ತಿಳುವಳಿಕೆಯಿಂದ, ನಮ್ಮ ಸ್ವಂತ ಬುದ್ಧಿಯಿಂದ ದೇವರ ಚಿತ್ತವನ್ನು ಮಾಡಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುವ ವ್ಯಕ್ತಿ ಮಾತ್ರ ದೇವರ ಚಿತ್ತವನ್ನು ಮಾಡ್ತಾನೆ, ದೇವರ ಬಯಕೆಯನ್ನು ಈಡೇರಿಸ್ತಾನೆ. ಅವನು ಕರ್ತನಿಗಾಗಿ ಬಹಳ ಫಲವನ್ನ ಕೊಡುತ್ತಾನೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಹಾಗಾದ್ರೆ ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕು. ದೇವರಿಂದ ಎಷ್ಟು ಆಶೀರ್ವಾದ ಹೊಂದಿಕೊಂಡರೂ ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಳ್ಳಬೇಕು.
ದೇವರೇ, ನೀನಿಲ್ಲದೆ ಈ ಲೋಕದಲ್ಲಿ ನನ್ನಿಂದ ಏನು ಮಾಡಲು ಆಗದು. ಸರ್ವವೂ ನೀನೇ. ನಿನ್ನಲ್ಲಿ, ನಿನ್ನ ವಾಕ್ಯದಲ್ಲಿ ನಾನು ನೆಲೆಗೊಂಡು ಜೀವನ ಮಾಡ್ತೇನೆ. ನನ್ನಲ್ಲಿ ನಿನ್ನ ಬಯಕೆಯನ್ನು ಈಡೇರಿಸಿರಿ ಎಂಬುದಾಗಿ ಸಮರ್ಪಣೆ ಮಾಡಬೇಕು. ನೋಡ್ರಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18 ಮತ್ತು 19 ವಚನದಲ್ಲಿ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದಲೇ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿಯ ಬೈಕೆ ನೋಡ್ರಿ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಈಗ ನೀವೇನು ಮಾಡಬೇಕು? ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಹಾಗಾದ್ರೆ ಯೇಸು ಸ್ವಾಮಿಯನ್ನ ನಂಬಿದಂಥ ಪ್ರತಿಯೊಬ್ಬರು ದೇವರ ಶಿಷ್ಯರಾಗಿರಬೇಕು. ಅಂದರೆ ನೀವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಯೇಸು ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ನೀವು ಪವಿತ್ರಾತ್ಮ ತುಂಬಿಸಲ್ಪಟ್ಟವರಾಗಿ ದೇವರ ಬಯಕೆಯನ್ನು ಈಡೇರಿಸಬೇಕು. ದೇವರ ಬಯಕೆಯನ್ನು ಯೇಸುವನ ಇತರರಿಗೆ ತಿಳಿಸಬೇಕು. ಅನೇಕ ಜನರನ್ನು ರಕ್ಷಣೆಗೆ ನೀವು ತರಬೇಕು. ಅನೇಕ ಜನರನ್ನು ನೀವು ರಕ್ಷಣೆಗೆ ತಂದಾಗ ನೀವು ದೇವರ ಶಿಷ್ಯರಾಗ್ತೀರ. ಹಾಗಾದ್ರೆ ದೇವರ ಶಿಷ್ಯರಾಗಬೇಕಂದ್ರೆ ಮೊದಲು ನೀವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಯೇಸು ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂಥ ಜೀವಿತ ನಿಮ್ಮ ಜೀವಿತವಾಗಿರಬೇಕು. ಮಾತ್ರವಲ್ಲದೆ ಅನೇಕ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸಬೇಕು. ಅನೇಕ ಜನರಿಗೆ ಸುವಾರ್ತೆಯನ್ನು ಹೇಳಬೇಕು. ಇದು ದೇವರ ಬಯಕೆ. ನಿಮ್ಮಲ್ಲಿ ದೇವರು ಇದನ್ನೇ ಎದುರು ನೋಡ್ತಿದ್ದಾರೆ. ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೀರೋ, ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದೀರೋ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದೀರೋ, ಅನೇಕ ಜನರನ್ನು ನಿಮ್ಮ ಸಭೆಗೆ ಕರ್ಕೊಂಡು ಹೋಗಿದ್ದೀರೋ, ಅನೇಕ ಜನರಿಗೆ ಸುವಾರ್ತೆಯನ್ನು ಹೇಳಿದ್ದೀರೋ, ಅನೇಕ ಜನರನ್ನು ರಕ್ಷಣೆಗೆ ತಂದಿದ್ದೀರೋ, ಇದು ದೇವರ ಬಯಕೆಯಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರ ವಾಕ್ಯವನ್ನು ಗಮನಿಸಿರಿ. ದೇವರ ಬಯಕೆ ಏನೆಂಬುದಾಗಿ ಮೊದಲು ತಿಳ್ಕೊಳ್ರಿ. ನೀವು ದೇವರಲ್ಲಿ ನೆಲೆಗೊಂಡಿರುವಾಗ, ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವಾಗ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂಥ ಜೀವಿತ ನಿಮ್ಮ ಜೀವಿತವಾಗಿರುವಾಗ ಮಾತ್ರ ಅನೇಕ ಜನರನ್ನು ರಕ್ಷಣೆಗೆ ನೀವು ತರಲು ಸಾಧ್ಯ. ಆಗ ದೇವರು ನಮ್ಮ ಮಹಿಮೆ ಆಗ್ತದೆ. ದೇವರು ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸುತ್ತಾರೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಹಾಗಾದರೆ ಪ್ರತಿಯೊಬ್ಬರಲ್ಲಿ ದೇವರ ಬಯಕೆ ಈಡೇರಬೇಕು. ದೇವರ ಬಯಕೆ ಏನೆಂಬುದಾಗಿ ಈ ವಾಕ್ಯವನ್ನು ನೀವು ಧ್ಯಾನ ಮಾಡಬೇಕು. ಅದಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ನೀವು ಯೇಸು ಸ್ವಾಮಿ ಶಿಷ್ಯರಾಗಿದ್ದೀರೋ? ಸುಮ್ಮನೆ ಸಭೆಗೆ ಹೋಗಿ ಒಂದು ಕಾಣಿಕೆ ಹಾಕಿ ಒಂದು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡ್ತಿದ್ದೀರೋ? ಪ್ರಾಮುಖ್ಯವಾಗಿ ದೇವರ ಬಯಕೆಯನ್ನು ನೀವು ಈಡೇರಿಸಬೇಕು. ದೇವರ ಶಿಷ್ಯರಾಗಿ ಈ ಭೂಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂಥ ಅವಧಿ ಆಯಸ್ಸು ಸಮಯದಲ್ಲಿ ದೇವರ ಶಿಷ್ಯರಾಗಿ ದೇವರ ಬಯಕೆಯನ್ನು ನೀವು ಈಡೇರಿಸಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೋಡ್ರಿ ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ದೇವರ ಬಯಕೆ ನೋಡ್ರಿ. ನೀವು ಇರುವಂಥ ಸ್ಥಳದಲ್ಲಿ, ನೀವು ಹೋಗುವಂಥ ಎಲ್ಲ ಸ್ಥಳದಲ್ಲಿ ದೇವರ ಸುವಾರ್ತೆಯನ್ನು ನೀವು ಸಾರಬೇಕು. ಇದು ದೇವರ ಬಯಕೆ. ನೀವು ಸುವಾರ್ತೆಯನ್ನು ಸಾರಬೇಕಂದ್ರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂಥ ಜೀವಿತ ನಿಮ್ಮ ಜೀವಿತವಾಗಿರುವಾಗ ಮಾತ್ರ
ದೇವರ ಆತ್ಮನು ಕೊಡುವಂಥ ಜ್ಞಾನದ ಮೇರೆಗೆ ನೀವು ಸುವಾರ್ತೆಯನ್ನು ಸಾರ್ಬೋದು. ದೇವರ ಬಯಕೆಯನ್ನು ಈಡೇರಿಸಿರಿ. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಪ್ರತಿಯೊಬ್ಬರಲ್ಲಿ ದೇವರ ಬಯಕೆ ಏನು ಎಂಬುದಾಗಿ ತಿಳ್ಕೊಳ್ಬೇಕು. ದೇವರ ಬಯಕೆಯನ್ನು ನೀವು ಈಡೇರಿಸುವಾಗ, ದೇವರ ಚಿತ್ತವನ್ನು ನೀವು ಮಾಡುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಒಂದು ಆತ್ಮ ರಕ್ಷಣೆ ಹೊಂದಿದಾಗ ಪರಲೋಕ ಸಂತೋಷ ಪಡ್ತದೆ. ಆಗ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮನ್ನು ಸಮರ್ಪಣೆ ಮಾಡ್ರಿ. ಇನ್ನು ಮುಂದೆ ನಾನು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುತ್ತೇನೆ, ಯೇಸು ಕ್ರಿಸ್ತನ ವಾಕ್ಯದಂತೆ ನಾನು ಜೀವಿಸ್ತೇನೆ, ಅನೇಕ ಜನರಿಗೆ ಸುವಾರ್ತೆಯನ್ನು ಹೇಳುತ್ತೇನೆ. ದೇವರೇ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸಿ ಎಂಬುದಾಗಿ ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ದೇವರ ಬಯಕೆ ನಿಮ್ಮಲ್ಲಿ ಈಡೇರ್ತದೆ. ದೇವರು ತನ್ನ ಆತ್ಮನಿಂದ ತುಂಬಿಸಿ ನಿಮ್ಮನ್ನು ಸಾಧನವಾಗಿ ಉಪಯೋಗಿಸುತ್ತಾರೆ. ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುತ್ತಾರೆ. ನೋಡ್ರಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 48ನೇ ವಚನದಲ್ಲಿ ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ, ಆತನು ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಜೀವಿಸಿದನು, ಅದರ ವಿಷಯದಲ್ಲಿ, ಆತನು ಅದ್ಭುತಗಳನ್ನು ಮಾಡಿದನು, ಅದರ ವಿಷಯದಲ್ಲಿ, ಆತನು ಸುವಾರ್ತೆಯನ್ನು ಸಾರಿದನು, ಅದರ ವಿಷಯದಲ್ಲಿ, ಯೇಸು ಸ್ವಾಮಿ ಇಡೀ ಲೋಕದ ಪಾಪದ ನಿವಾರಣೆಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟನು, ಅದರ ವಿಷಯದಲ್ಲಿ, ಯೇಸು ಸ್ವಾಮಿಯ ಸ್ವಭಾವನ ಗುಣಗಳನ್ನು ತಿಳಿಯಪಡಿಸುವುದರ ವಿಷಯದಲ್ಲಿ ನೀವೇ ಸಾಕ್ಷಿಗಳಾಗಿರಬೇಕು. ಹಾಗಾದರೆ ನಿಮ್ಮ ಜೀವಿತ ಸಾಕ್ಷಿಯ ಜೀವಿತವಾಗಿರಬೇಕು. ನಿಮ್ಮ ಜೀವಿತ ಸಾಕ್ಷ್ಯ ಜೀವಿತವಾಗಿರಬೇಕು. ನೀವು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಪವಿತ್ರಾತ್ಮನ ತುಂಬಿಸಲ್ಪಟ್ಟಂಥ ಜೀವಿತ ನಿಮ್ಮ ಜೀವಿತವಾಗಿದ್ದು, ಯೇಸು ಕ್ರಿಸ್ತನ ಕಾರ್ಯಗಳನ್ನು ನೀವು ಜನರಿಗೆ ತಿಳಿಸುವ ವಿಷಯದಲ್ಲಿ ನೀವೇ ಸಾಕ್ಷಿಗಳಾಗಿರಬೇಕು. ಇದು ದೇವರ ಬಯಕೆ, ಇದು ದೇವರ ಬಯಕೆ. ಹಾಗಾದರೆ ದೇವರ ಬಯಕೆಯನ್ನು ಈಡೇರಿಸಲು ನಿಮ್ಮನ್ನು ಸಮರ್ಪಣೆ ಮಾಡಿರಿ. ಏಸಪ್ಪ, ನನ್ನನ್ನು ಸಮರ್ಪಣೆ ಮಾಡ್ತೇನೆ, ನಿನ್ನ ಬಯಕೆ ನನ್ನಲ್ಲಿ ಈಡೇರಿಸಿರಿ. ನಾನು ನಿಮ್ಮಲ್ಲಿ ನೆಲೆಗೊಂಡಿರುತ್ತೇನೆ, ನೀವು ನಮ್ಮಲ್ಲಿ ನೆಲೆಗೊಂಡಿರ್ರಿ. ನಿನ್ನ ವಾಕ್ಯದಂತೆ ಜೀವಿಸಲು ನನ್ನನ್ನು ಸಮರ್ಪಣೆ ಮಾಡ್ತೇನೆ. ಪವಿತ್ರಾತ್ಮನ ತುಂಬಿಸಿ ನಿನ್ನ ಬಯಕೆಯನ್ನು ನನ್ನಲ್ಲಿ ಈಡೇರಿಸಿರಿ ಎಂಬುದಾಗಿ ಈಗ ನೀವು ಸಮರ್ಪಣೆ ಮಾಡುವಾಗಲೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗಲೇ ದೇವರ ಆತ್ಮನ ಶಕ್ತಿ ನಿಮ್ಮ ಮೇಲೆ ಎಳೆದು ಬರ್ತದೆ. ಈಗ ಸಮರ್ಪಣೆ ಮಾಡಿರಿ ಪ್ರಿಯರೇ. ದೇವರೇ, ನಿನ್ನ ಬಯಕೆಯನ್ನು ನನ್ನಲ್ಲಿ ಈಡೇರಿಸಿರಿ. ನನ್ನ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಈಗ ಸಮರ್ಪಣೆ ಮಾಡಿ ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಬಯಕೆ ನಿಮ್ಮಲ್ಲಿ ಈಡೇರ್ತದೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಎಷ್ಟು ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡು, ದೇವರೇ, ನಿನ್ನ ಬಯಕೆಯನ್ನು ನನ್ನಲ್ಲಿ ನೆರವೇರಿಸಿರಿ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ, ನಾನು ನಿನ್ನಲ್ಲಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿರಲು ಸಮರ್ಪಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಯೇಸಪ್ಪ, ಅವರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಪವಿತ್ರ ಆತ್ಮನ ಅಗ್ನಿ ಅಭಿಷೇಕ ಅಲ್ಲಿ ಇಳಿದು ಬರಲಿ. ದೇವರ ಆತ್ಮನಲ್ಲಿ ಚಲಿಸ ಪ್ರತಿಯೊಬ್ಬರಲ್ಲಿ ನಿನ್ನ ಬಯಕೆ ನೆರವೇರಬೇಕು, ನಿನ್ನ ಚಿತ್ತ ನೆರವೇರಬೇಕು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರ್ತಾರೆ ಎಂಬುದಾಗಿ ನೆನೆಸಬೇಡ್ರಿ. ತಂದೆಯ ಚಿತ್ತಂತೆ ನಡೆಯುವನು ಪರಲೋಕ ರಾಜ್ಯದಲ್ಲಿ ಸೇರ್ತಾರೆ ಎಂಬುದಾಗಿ ಹೇಳಿದ್ದೀರಿ. ದೇವರೇ, ನಿನ್ನ ಚಿತ್ತ ಪ್ರತಿಯೊಬ್ಬರಲ್ಲಿ ನೆರವೇರಲು ಕೊಡಲ್ಪಟ್ಟಂಥ ಅವಧಿ, ಆಯಸ್ಸು, ಸಮಯದಲ್ಲಿ ನಿನ್ನ ಬಯಕೆ, ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ ಒಬ್ಬೊಬ್ಬರಲ್ಲಿ, ಪ್ರತಿಯೊಬ್ಬರಲ್ಲಿ
ನೆರವೇರಲಿ ಸ್ವಾಮಿ. ನಿನ್ನ ಆತ್ಮನಿಂದ ತುಂಬಿಸಿರಿ. ಎಷ್ಟು ಜನರು ಈ ವಾಕ್ಯವನ್ನ ಕೇಳಿಸಿಕೊಂಡು ಸಮರ್ಪಣೆ ಮಾಡ್ತಿದ್ದಾರೋ ಆ ಸ್ಥಳದಲ್ಲಿ ಪವಿತ್ರ ಆತ್ಮರ ಶಕ್ತಿ ಇಳಿದು ಬರಲಿ ಸ್ವಾಮಿ. ನಿನ್ನ ಜೀವ ಇಳಿದು ಬರಲಿ. ಅವರ ಮೇಲೆ ದೊರೆತನ ಮಾಡುವಂತ ಸೈತಾನ ಬಲಗಳು ಯೇಸು ನಾಮದಲ್ಲಿ ಲಯವಾಗಲಿ. ನಿನ್ನ ಶಕ್ತಿ ಪ್ರಕಟವಾಗಲಿ. ನಿನ್ನ ಮಹಿಮೆ ಗೋಚರವಾಗಲಿ. ನಿನ್ನ ಪ್ರಸನ್ನತೆ ಎಳೆದು ಬಂದಕ್ಕಾಗಿ ಸ್ತೋತ್ರ. ಅವರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. 100ರಷ್ಟು ಕಾರ್ಯ ಮಾಡಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಷ್ಟು ಜನರು ಬಂಧನದಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿದ್ದಾರೋ ಬಿಡುಗಡೆ ಉಂಟಾಗಲಿ ಯೇಸು ನಾಮದಲ್ಲಿ. ಕಷ್ಟದಿಂದ ಬಿಡುಗಡೆ ಉಂಟಾಗಲಿ, ಸಮಸ್ಯೆಗಳಿಂದ ಬಿಡುಗಡೆ ಉಂಟಾಗಲಿ ಯೇಸು ನಾಮದಲ್ಲಿ. ನಿನ್ನ ಪ್ರಸನ್ನತೆ ಅಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಅವರಲ್ಲಿ ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಪ್ರತಿಯೊಬ್ಬರಲ್ಲಿ ದೇವರ ಬಯಕೆ ಈಡೇರಬೇಕು. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಈ ಜೀವಳ ವಾಕ್ಯವನ್ನು ಧ್ಯಾನ ಮಾಡಿ ಕ್ರಿಸ್ತನಲ್ಲಿ ನೆಲೆಗೊಂಡು ಜೀವಿಸಿರಿ. ಕ್ರಿಸ್ತನಿಗಾಗಿ ಜೀವಿಸಿರಿ. ನಿಮಗೆ ಕೊಡಲ್ಪಟ್ಟಂಥ ಸಮಯದಲ್ಲಿ ಕರ್ತನ ಚಿತ್ತ ನಿಮ್ಮಲ್ಲಿ ನೆರವೇರಲಿ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮನ್ನು ಸಮರ್ಪಣೆ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಇನ್ನೊಂದು ಅಮೂಲ್ಯವಾದಂಥ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.